ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಕೆಇಬಿ ಅಧಿಕಾರಿಗಳಿಂದ ಕುಂದುಕೊರತೆ ಸಭೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಇಂದು ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮಕ್ಕೆ ಹುಕ್ಕೇರಿ ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರ ವಿದ್ಯುತ್ ಪೂರೈಕೆ ಬಗ್ಗೆ ಸರ್ವಾನುಮತ ಸಭೆ ನಡೆಸಿ ಚರ್ಚಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಇವತ್ತು ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಈ ಮಡ್ಡಿ ತೋಟ ಏನೈತಿ ಬಸ್ತವಾಡ ಗ್ರಾಮದಲ್ಲಿ ಅಲ್ಲಿ ಏನಾಯ್ತಪ್ಪ ಅಂತ ನಿರಂತರ ಈಗಾಗಲೇ ನಾವು ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೆವು. ಆದರೆ ಹೆಚ್ಚಿನ ಮನೆ ಆಗಿರೋದ್ರಿಂದ ಅಲ್ಲಿ ಲೋ ವೋಲ್ಟೇಜ್ ಬರೋದ್ರಿಂದ ಮನೆಗಳು ಲೈಟ್ ಹತ್ತಾಗ್ತಾ ಇರೋದಂತ ಒಂದು ಅಬ್ಜೆಕ್ಷನ್ ಲೆಟರ್ ನಮಗೆ ಕೊಟ್ಟಿದ್ರು. ಅದರ ಪ್ರಕಾರ ಇವು ಬಂದು ನಾವು ಖುದ್ದಾಗೇನ ದಯಮಾನ ನಮ್ಮ ಟಿ ಸಿ ಇವ್ರನ್ನೆಲ್ಲ ಸೆಕ್ಷನ್ ಆಫೀಸರ್ ಕರ್ಕೊಂಬಂದು ನೋಡಿ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಲೈಟ್ ಹತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ನಿರಂತರ ಇರುವಂಥ ಕರೆಂಟ್ ಮದಮಕ್ಕಳ ರೋಡ್ದಿಂದ ಒಂದು 18 ಕಂಬ ಹಾಕಿ ಅಲ್ಲಿ ಕೆಲಸ ಕೊಡುವಂಥ ಕೆಲಸ ಮಾಡಬೇಕಾಗೈತಿ. ಅದನ್ನು ಶೀಘ್ರದಲ್ಲಿ ಈಗಾಗಲೇ ಇಂಜಿನಿಯರ್ ಹೆಬ್ಬಳ್ಳಿ ಅವರಿಗೆ ಸೂಚನೆ ಮಾಡಿದೆವು. ಅದನ್ನ ಎಸ್ಟಿಮೇಟ್ ಮಾಡಿ ಹೇಳಿ ಅನ್ನೋದಾದ 50-50 ಸ್ಕೀಮ್ ಒಳಗೆ ಮಾನ್ಯ ಸತೀಶ್ ಜಾರಕಿಹೊಳಿ ಈಗಾಗಲೇ ನಮ್ಮ 50-50 ಸ್ಕೀಮನ್ನು ಕೊಡ್ರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. 50-50 ಸ್ಕೀಮ್ಗಳನ್ನು ಈಗಾಗಲೇ ತೊಗೊಂಡೆವು. ಅದರೊಳಗೆ ಇದನ್ನು ಮಡ್ಡಿ ಸ್ಕೀಮನ್ನು ಹಾಕೊಂಡು ಆ ಕೆಲಸವನ್ನು ಶೀಘ್ರವಾಗಿ ಮಾಡ್ತೇವೆ. ಅದರ ಜೊತೆಗೆ ಚೌಳ ಅವ್ರ ದೋಣಿ ಏನೈತಿ ಇಲ್ಲಿ ಈಗಾಗಲೇ ಇಲ್ಲಿ ಸ್ವಯಂಪನ 2 ಪೋಲ್ದ ವೈರ್ ಜಗ್ಗೋದ್ರಿಂದ 2 ಪೋಲ್ ಮೇಲೆ ಕೆಲಸ ಆಗೋದ್ರಿಂದ ಇಲ್ಲೇನು ನಾವು ಯಾವ ರೈತರು ರೊಕ್ಕ ತುಂಬಬೇಕಾಗಿಲ್ಲ. ಈಗಾಗಲೇ 2 ಕಂಬದ ಏನು ಸ್ಕೀಮ್ ಐತಿ 40 ಅದ ಒಟ್ಟು ಟೋಟಲ್ 745 ಮನೆಗಳಿಗೆ 42 ಲಕ್ಷದ ಏನು ಎಸ್ಟಿಮೇಟ್ ಮಾಡಿದೆವು. ಆ ಸ್ಕೀಮ್ದಾಗಿದ್ದು ಚೌಳ ಕೋಡಿ ಕುಣ್ತೈತಿ. ಅದರ 2 ಪೋಲ್ ಹಾಕಿ ಆ ಚೌಳವರ ಕೋಡಿಗೆ ಕರೆಂಟ್ ಕೊಡುವಂಥ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತೇವೆ ಅಂತಂದು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಸಿದ್ದಗೌಡ ಪಾಟೀಲ್ ಅವ್ರ ಮನೆ ಹತ್ತಿರ 1 ಕಂಬ ಹಾಕಿದ್ರೆ 12 ಮನೆಗಳಿಗೆ ನಿರಂತರವಾದಂಥ ಕರೆಂಟ್ ಕೊಡುವಂಥ ಯೋಜನೆ ಐತಿ. ಅದನ್ನು ಶೀಘ್ರದಲ್ಲಿ ಯಾರು ರೈತರು ರೊಕ್ಕ ತುಂಬಬೇಕಾಗಿಲ್ಲ. 1 ಕಂಬ ಹಾಕಿದ್ರೆ 12 ಮನೆ ಲೈಟ್ ಕೊಡುವಂಥ ಕಾರ್ಯಕ್ರಮವನ್ನು ಶೀಘ್ರನೇ ಒಟ್ಟು 4-5 ದಿವಸ ಹೆಚ್ಚುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಇವತ್ತು ಭರವಸೆ ಕೊಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ಹಾಗೂ ನಿರ್ದೇಶಕರಾದ ರವೀಂದ್ರ ಹಿಡ್ಕಲ್, ಶಿವರಾಜ್ ಪಾಟೀಲ್, ಜೋಮಲಿಂಗ ಪಟೋಳಿ, ಮಲ್ಲಿಕಾರ್ಜುನ್ ಹೆಬ್ಬಾಳಿ ಹಾಗೂ ವಿಭಾಗೀಯ ಇಂಜಿನಿಯರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೌಲ್ ಸಾಬ್ ಬಡ್ಕರ್, ಇಸ್ಮಾಯಿಲ್ ಪಕಾಲಿ, ಭುವನೇಶ್ವರ್ ಗೌಡ ಪಾಟೀಲ್, ಮೆಹಬೂಬ್ ಸಿಪಾಯಿ, ಬುಡ್ಡು ಇನಾಮದಾರ್ ಹಾಗೂ ಗ್ಯಾರಂಟಿ ಸದಸ್ಯರಾದ ಶಾಂತಿನಾಥ್ ಮಗದುಂ ಇವರ ನೇತೃತ್ವದಲ್ಲಿ ಬಸ್ತವಾಡ ಗ್ರಾಮದ ಎಲ್ಲ ರೈತ ಬಾಂಧವರು ಹಾಗೂ ಊರಿನ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗದುಂ, ಭಾರತ ವೈಭವ ನ್ಯೂಸ್, ಬಸ್ತವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.